ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಒಂದು ಹಾಸ್ಯಾಸ್ಪದ ಅಂತ ಅಂದ್ಕೊಳ್ತಕ್ಕಂತಹ ವಿಚಾರವನ್ನು ಅದಕ್ಕೆ ಎಷ್ಟು ನಾವು ಫೋಕಸ್ ಮಾಡ್ಬೋದು, ಅದೊಂದು ಹಾಸ್ಯಾಸ್ಪದ ವಿಚಾರಗಳಲ್ಲಿ ಅನ್ನೋದಕ್ಕೆ ಒಂದು ಸಣ್ಣ ಉದಾಹರಣೆ ಸಮೇತ ಹೇಳ್ಕೊಂಡು ಹೋಗ್ತೇನೆ. ದಯವಿಟ್ಟು ಇದು ಮಕ್ಕಳಿರ್ತಕ್ಕಂತಹ ಪೋಷಕರಿಗೋಸ್ಕರ ಮಾಡಿದಂತಹ ಒಂದು ಸಣ್ಣ ವಿಡಿಯೋ ತುಣುಕು. ಡಿಯರ್ ಪೇರೆಂಟ್ಸ್, ಕನ್ನಡದಲ್ಲಿ ಏನನ್ನಬೇಕು, ಪ್ರೀತಿಯ ಪೋಷಕರೇ ಅಥವಾ ಪೋಷಕರೇ, ಮಕ್ಕಳಿರ್ತಕ್ಕಂತಹ ತಂದೆ ತಾಯಂದಿರೇ ಅಥವಾ ನೋಡ್ಕೊಳ್ತಕ್ಕಂತಹ ಪೋಷಕರು. ಅಂದರೆ ತಂದೆ ತಾಯಿನೇ ಆಗಬೇಕು ಅಂತಿಲ್ಲ. ಕೆಲವು ಮಕ್ಕಳುಗಳನ್ನು ದೊಡ್ಡಪ್ಪ ಚಿಕ್ಕಪ್ಪಂದ್ರುಗಳು, ದೊಡ್ಡಮ್ಮ ಚಿಕ್ಕಮ್ಮಂದ್ರುಗಳು ಇವರೆಲ್ಲ ಕೂಡ ಮಕ್ಕಳನ್ನು ಅಕ್ಕಂದರು ನೋಡ್ಕೊಳ್ತಾ ಇರ್ತಾರೆ, ಪುಟ್ಟ ಮಕ್ಕಳುಗಳನ್ನು. ಇದು ಬಂದು ಎಲ್ರಿಗೂ ಅನ್ವಯ ಆಗುತ್ತೆ, ಅಜ್ಜಿ ತಾತಂದ್ರು ಕೂಡ. ಯಾಕೆಂದರೆ ಕೆಲವು ಮಕ್ಕಳುಗಳು ಅದು ಎಂಥ ಅದ್ಭುತವಾದ ಅದೃಷ್ಟ ಮಾಡಿದರೆ ಮಾತ್ರ ಅಜ್ಜಿಗಳ ಹತ್ರ ಬೆಳೆಯುವಂಥ ಅವಕಾಶ ಸಿಗುತ್ತೆ. ಎಲ್ರಿಗೂ ಈ ಅವಕಾಶ ಸಿಗಲ್ಲ. ಅಂಥ ಪುಟ್ಟ ಮಕ್ಕಳನ್ನು ನೋಡ್ಕೊಳ್ತಾ ಇರ್ತಕ್ಕಂತಹ ಪೋಷಕರುಗಳಿಗೆ ಒಂದು ಸಣ್ಣ ಕಿವಿ ಮಾತು. ಮಕ್ಕಳಿಗೆ ಬಟ್ಟೆಗಳನ್ನು ಹಾಕೋ ಸಂದರ್ಭದಲ್ಲಿ, ಅಂದರೆ ಶರ್ಟ್ ಆಗಿರ್ಬೋದು, ಪ್ಯಾಂಟು ಅಥವಾ ನಿಕ್ಕರು ಅಥವಾ ಒಳ ಉಡುಪಾಗಿರ್ತಕ್ಕಂಥ ಅಂಡರ್ವೇರೋ, ಹೇಳಿದ್ನಲ್ಲ ಹಾಸ್ಯಾಸ್ಪದ ಅಲ್ಲ. ಈ ವಿಚಾರವನ್ನು ಸ್ವಲ್ಪ ನೀವು ಬಾಲ್ಯದಲ್ಲಿ ಅರ್ಥೈಸ್ಕೋಬೇಕು. ಇದು ಹಾಸ್ಯಾಸ್ಪದವಾದಂಥ ವಿಚಾರ ಅಲ್ಲವೇ ಅಲ್ಲ. ಅಂತಹ ಉಡುಪುಗಳನ್ನು ಮಕ್ಕಳಿಗೆ ಹಾಕುವಾಗ ದಯವಿಟ್ಟು ಟೈಟಾಗಿರ್ತಕ್ಕಂಥದ್ದು, ಅಂದರೆ ಬಿಗುತಾಗಿರ್ತಕ್ಕಂಥದ್ದು, ಮಕ್ಕಳ ಸ್ಕಿನ್ನನ್ನು, ಆ ಮೇಲಿರ್ತಕ್ಕಂಥ ಚರ್ಮವನ್ನು ಗಟ್ಟಿಯಾಗಿ ಹಿಸುಕ್ತಕ್ಕಂತಹ ವಸ್ತ್ರಗಳನ್ನು ಯಾವುದೇ ಕಾರಣಕ್ಕೂ ಹಾಕಬೇಡಿ. ಹಳೆ ಬಟ್ಟೆಗಳಾಗಿದ್ದರೆ ದಯವಿಟ್ಟು ಅಂಥ ಬಟ್ಟೆಗಳು, ಚಿಕ್ಕದಾಗಿರ್ತಕ್ಕಂಥ ಬಟ್ಟೆಗಳನ್ನು ಸೊಂಟದ ಹತ್ರನೋ ಅಥವಾ ಭುಜಗಳ ಹತ್ರನೋ ತುಂಬ ಬಲವಂತವಾಗಿ ಅದನ್ನು ಹಾಕಿದಾಗ ಬೆಳವಣಿಗೆ ಆಗ್ತಾ ಇರತಕ್ಕಂತಹ ದೇಹ ಆ ಜಾಗಗಳಲ್ಲಿ ಸರಿಯಾಗಿ ಬ್ಲಡ್ ಸರ್ಕ್ಯುಲೇಷನ್ ಇಲ್ದಿರ ಅದು ನಿರಂತರವಾಗಿ ಹಾಗೇ ಅಭ್ಯಾಸ ಆಗಿಬಿಟ್ಟಾಗ ಆ ಸ್ಕಿನ್ನು ತುಂಬ ಡ್ಯಾಮೇಜ್ ಆಗುತ್ತೆ. ಆ ಜಾಗಗಳಲ್ಲಿರ್ತಕ್ಕಂಥ, ನಾನು ತುಂಬ ಪ್ರಮಾಣದಲ್ಲಿ ವಿಜ್ಞಾನ ಓದಿಲ್ಲ, ಆ ಚರ್ಮದ ಜಾಗದಲ್ಲಿ ಟಿಶ್ಯೂಸೋ ಏನೋ ಹೇಳ್ತಾರೋ, ರಕ್ತನಾಳಗಳು, ನರಗಳು, ಇವೆಲ್ಲ ಏನಂತಾರೋ ಅದರಲ್ಲಿ ಕೆಲವಕ್ಕಂತೂ 100% ಬಿಗುತಾದ ಬಟ್ಟೆಯನ್ನು, ವಸ್ತ್ರವನ್ನು ಧರಿಸಿದಾಗ ಆ ಮಕ್ಕಳ ಬೆಳವಣಿಗೆಗೆ ತುಂಬ ಅನಾನುಕೂಲ ಆಗುತ್ತೆ. ಆ ಮಕ್ಕಳುಗಳಿಗೆ ಹೇಳ್ಕೊಳಕ್ಕೆ ಬರೋದಿಲ್ಲ. ಆ ಮಕ್ಕಳು ಆ ನೋವನ್ನು ಹೇಗೆ ತಟ್ಕೊಂಡು ಅವ್ರಿಗೇನು ಹೇಳ್ಕೊಳ್ಳೋದಕ್ಕೆ ಸಾಧ್ಯ? ಸ್ಕೂಲ್ಗೆ ಹೋಗ್ತಾರೆ, ನೀವು ಬಟ್ಟೆ ಹಾಕಿ ಕಳಿಸ್ಬಿಡ್ತೀರಾ, ಅವರಲ್ಲಿ ಟೀಚರ್ಸ್ಗಳ ಹತ್ರ ಓಪನ್ ಅಪ್ ಆಗಿ ಮಾತನಾಡೋದಕ್ಕಾಗೋದಿಲ್ಲ. ಆ ಬಿಗುತಾದ ಬಟ್ಟೆಯನ್ನು ಹಾಗೇ ಧರಿಸ್ಕೊಂಡು ಅವರು ತುಂಬ ನೋವನ್ನು ಅನುಭವಿಸ್ತಿರ್ತಾರೆ. ಆದರೆ ಒಂದು ತಿಳ್ಕೊಳ್ಳಿ, ಆ ರೀತಿಯಾದಂತಹ ಬಿಗುತಾಗಿರ್ತಕ್ಕಂಥ ವಸ್ತ್ರಗಳನ್ನು ಹಾಕ್ಕೊಂಡಿರೋರಿಗೆ ಚಿಕ್ಕ ವಯಸ್ಸಿಗಿಂತ ಅವರು ದೊಡ್ಡವರು ಆಗ್ತಾ ಆ ಸಮಸ್ಯೆ ಒಂದು ವೀಕ್ನೆಸ್ ಆಗಿ ತಯಾರಾಗುತ್ತೆ. ಯಾಕೆಂದರೆ ಆ ಜಾಗದಲ್ಲಿ ಆ ಬೆಳವಣಿಗೆ ಆಗದೇ ಇರತಕ್ಕಂತಹ ಸ್ಕಿನ್ ಅವರನ್ನು ತುಂಬ ದೊಡ್ಡವರಾದಾಗ ತುಂಬ ಡಿಸ್ಟರ್ಬ್ ಮಾಡುತ್ತೆ. ಈ ವಿಚಾರವನ್ನು ತುಂಬ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಇದು ಸ್ವತಃ ಅನುಭವಿಸಿದ್ದೇ ಆಗಿರಬಹುದು, ನಾನು ಅನುಭವಿಸಿದ್ದೀನಿ, ನಾನು ಹೇಳ್ತಿದ್ದೇನೆ. ಇದರಲ್ಲಿ ಎಷ್ಟು ಸತ್ಯಾಸತ್ಯತೆ ಇದೆ ಅನ್ನೋದನ್ನು ಒಂದು ಸಲ ಈ ವಿಡಿಯೋ ಕೇಳಿದ ಮೇಲೆ ನೀವು ಕೂಡ ಯೋಚನೆ ಮಾಡಿ. ನಿಮ್ಮ ಮಕ್ಕಳ ಬಟ್ಟೆಗಳನ್ನು ನೋಡಿದಾಗ ದಯವಿಟ್ಟು ಅಂಥ ಚಿಕ್ಕ ಪುಟ್ಟ ವಸ್ತ್ರಗಳು, ಬಟ್ಟೆಗಳು, ಅಂದರೆ ಮಕ್ಕಳು ಹಾಕ್ಕೊಳ್ತಕ್ಕಂಥ ಒಳ ಉಡುಪು, ನಿಕ್ಕರ್ಗಳು ಅಂಥವೆಲ್ಲ ಕೂಡ ಅದನ್ನು ಸಪ್ರೇಟ್ ಮಾಡಿ ಇಟ್ಬಿಡಿ. ಆ ಮಕ್ಕಳುಗಳಿಗೆ ಪಾಪ ಗೊತ್ತಿರಲ್ಲ. ದೇ ಸ್ಟ್ರಾಂಗ್ಲಿ ಬಿಲೀವ್ ದ ಪೇರೆಂಟ್ಸ್. ದೊಡ್ಡವ್ರನ್ನ ಅವ್ರು ಬಲವಾಗಿ ನಂಬಿರ್ತಾರೆ, ಅವ್ರು ಏನು ಮಾಡ್ತಾರೆ ಅದೇ ಕರೆಕ್ಟ್ ಅನ್ನೋ ಭಾವನೆಯಲ್ಲಿರ್ತಾರೆ. ಅಂತಹ ನಾವುಗಳು ಅವರಿಗೆ ಕೊಡ್ತಕ್ಕಂತಹ ಡೈರೆಕ್ಷನ್ ಏನಿದೆ, ಮಕ್ಕಳಲ್ಲಿಂದ ನಾವು ತೆಗೆದುಕೊಂಡು ಅವ್ರಿಗೆ ಏನು ಕೊಡಬೇಕು ಅನ್ನೋದನ್ನು ಹೇಳ್ಕೊಡ್ತೀವಲ್ವ, ಅದರಲ್ಲಿ ನಾವು ತುಂಬ ಜಾಗರೂಕರಾಗಿರಬೇಕಾಗತ್ತೆ. ಅದರಲ್ಲಿ ಇದು ಒಂದು ಅಂಶ. ಚಿಕ್ಕ ವಿಡಿಯೋ ಅಂತ ನಾನು ಕಂಪ್ಲೀಟ್ ಡೀಟೇಲ್ಡಾಗಿ ಹೇಳಿದ್ದೇನೆ. ದಯವಿಟ್ಟು ವಸ್ತ್ರಗಳು, ಅಂದರೆ ಬಟ್ಟೆಗಳನ್ನು ಹಾಕುವಾಗ ಎರಡೆರಡು ಸಲ ನೋಡಿ. ಆ ಮಕ್ಕಳ ಆ ಸೊಂಟದಂಥ ಭಾಗವನ್ನು ಅದು ಟೈಟ್ ಆಗುತ್ತಾ, ಯಾವ ಜಾಗದಲ್ಲಿ ಟೈಟ್ ಆಗುತ್ತೆ, ಅದರಲ್ಲಿ ಅದನ್ನು ಸ್ವಲ್ಪ ಲೂಸ್ ಮಾಡಾದರೂ ಹಾಕಿ ಆ ಮಕ್ಕಳ ಬೆಳವಣಿಗೆಗೆ ಅನುಕೂಲ ಆಗೋ ರೀತಿಯಾಗಿ ಅಂತಹ ಮಕ್ಕಳನ್ನು ಸಾಕಿ ಅಂತ ಹೇಳಿ ಒಂದು ಸಣ್ಣ ವಿಡಿಯೋ ತುಣುಕು ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ISTA ಇಷ್ಟ ಪಣೀಂದ್ರ. ಇಂಥ ಹಲವಾರು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ಹೋಗ್ತೇನೆ. ಐ ನೋ ಲಾಟ್ಸ್ ಆಫ್ ಪೀಪಲ್, ಯು ಪೀಪಲ್ ನೋ ದಟ್. ನಿಮ್ಮೆಲ್ರಿಗೂ ತುಂಬ ಜನಕ್ಕೆ ಗೊತ್ತಿದೆ, ಆದರೆ ಕೆಲವೊಂದು ಮಕ್ಕಳುಗಳಿಗೆ ಗೊತ್ತಿರಲ್ಲ. ಅವ್ರಿಗೋಸ್ಕರ, ಅಂದರೆ ಆ ಮಕ್ಕಳನ್ನು ಸಾಕ್ತಾ ಇರ್ತಕ್ಕಂತಹ
ಪೋಷಕರುಗಳಿಗೋಸ್ಕರ ಈ ವಿಡಿಯೋ ಮಾಡಿದ್ದೇನೆ. ಸೊ ಇದನ್ನು ನೀವು ತಿಳಿದಿರೋರು ಎಸ್ ಐ ನೋ ದಟ್ ಅಂದ್ಕೊಳ್ಳಿ, ತಿಳಿದೇ ಇರೋರು ಸ್ವಲ್ಪ ಅದ್ರ ಮೇಲೆ ಗಮನ ಕೊಡಿ, ಆ ಮಕ್ಕಳ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ದೊಡ್ಡ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಕೂಡ.